तालुकाडलिता और स्वीप समिति बीदर और तालुकाडलिता और स्वीप समिति भालकी की ओर से आज बुधवार 10 अप्रैल को तालुकाडलिता और स्वीप समिति बीदर और अन्य समिति की ओर से बीदर में निकाली गई मतदाता जागरूकता जाथा रैली निकाली गई। यह रैली बीदर के बसवेश्वर सर्किल से होकर अंबेडकर सर्किल से होते हुए गांधी सर्किल से पुलिस थाना ग्राउंड पहुंची। इस मतदाता जागरूकता जाथा रैली में बीदर एसपी चन्नबसवण्ण एसएल और डीसी गोविंद रेड्डी और सीएस दिलीप पडोले के अलावा सभी सरकारी विभागों के अधिकारी और अन्य लोग शामिल हुए। एसपी चन्नबसवण्ण एसएल और डीसी गोविंद रेड्डी ने इस रैली को चालन दी। इस अवसर पर एसपी चन्नबसवण्ण एसएल और डीसी गोविंद रेड्डी ने संबोधित किया। केपी न्यूज के कैमरामैन पप्पू राज का कवरेज। ಮೊದಲಿಗೆ ತಾವು ಇಷ್ಟು ಮುಂಜಾನೆ 6:30ಗೆ ಬಂದಿರಿ। ಅದರಲ್ಲಿ ವಿಶೇಷವಾಗಿ ನಿನ್ನೆ ಯುಗಾದಿ ಇತ್ತು, ಇವತ್ತೊಂದೇ ದಿವಸ ವರ್ಕಿಂಗ್ ಡೇ, ಮತ್ತೆ ನಾಳೆ ಶೂಟ್ ಇದೆ। ಹಿಂಗೆ ಎರಡು ರಜೆ ದಿನಗಳ ನಡುವೆ ಒಂದು ದಿವಸಕ್ಕೆ ಹಾಕೋತಂದ್ರ ನಮ್ಮ ಸರ್ಕಾರಿ ಅಧಿಕಾರಿಗಳು ಈಗ ರಜೆ ಮೇಲೆ ಹೋಗೋದು ಸ್ವಲ್ಪ ಪದ್ಧತಿ ಇರ್ತೈತಿ। ಆದಾಗ್ಯೂ ಸಹ ಸ್ವೀಪ್ ಸಮಿತಿಯ ಕರೆಗೆ ಹೋಗೊಟ್ಟು ತಾವು ಇಷ್ಟು ಮುಂಜಾನೆ ಅದರಲ್ಲೂ 6:30ಗೆ ಎದ್ದು ಬಂದು ಈ ವಾಕಾಥಾನ್ ಪ್ರೋಗ್ರಾಮ್ ನಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಕ್ಕೆ ಜಿಲ್ಲಾಡಳಿತದಿಂದ, ಸ್ವೀಪ್ ಕಮಿಟಿಯಿಂದ ಮತ್ತು ಎಲ್ಲಾ ಅಧಿಕಾರಿಗಳಿಂದ ನಮ್ಮ ಎಲ್ಲಾ ಸಿಬ್ಬಂದಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ವಿಶೇಷವಾಗಿ ನಾವು ಸರ್ಕಾರಿ ಸಿಬ್ಬಂದಿಗಳಿಂದ ಫಸ್ಟ್ ಸ್ಟೆಪ್ ನಾವು ಮತದಾನ ಜಾಗೃತಿ ವಾಕಥಾನ್ ಇಟ್ಕೊಂಡಿದ್ವಿ। ಮುಂದಿನ ದಿನಗಳಲ್ಲಿ ಮ್ಯಾರಥಾನ್, ಸೈಕಲ್ ಜಾಥಾ, ಕ್ಯಾಂಡಲ್ ಜಾಥಾ, ದಿವ್ಯಾಂಗ ಚೇತನರ ಜಾಥಾ, ಮಹಿಳೆಯರ ಜಾಥಾ, ವಿವಿಧ ಹಂತದ ಪ್ರೋಗ್ರಾಂಗಳನ್ನ ಮುಂದಿನ ಹಂತದಲ್ಲಿ ಸ್ವೀಪ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗುವುದು। ಮುಖ್ಯ ಉದ್ದೇಶ ಸರ್ಕಾರಿ ನೌಕರನ್ನ ಸೇರಿಸಿ ವಾಕಥಾನ್ ಮಾಡೋದು ಉದ್ದೇಶ ಏನಿತ್ತಂದ್ರೆ ತಾವು ಸರ್ಕಾರ ನೌಕರ ಎಲ್ಲ ಇಲಾಖೆಯವರು ಬಂದಿದ್ದೀರಿ। ರಜೆ ಇತ್ತು ನಿನ್ನೆ, ಆದ್ರೂ ಕೂಡ ಏನಂತಂದ್ರೆ ತಾವೆಲ್ಲ ಹೆಡ್ ಕ್ವಾರ್ಟರ್ ಬಂದು ತಾವೆಲ್ಲ ಏನಂದ್ರೆ ಪಾಲ್ಗೊಂಡಿದ್ದೀರಿ। ಇದೇ ಏನಂತಂದ್ರೆ ಗ್ರಾಮ ಮಟ್ಟದಲ್ಲೂ ಕೂಡ ಮತ್ತೆ ಹೋಬಳಿ ಮಟ್ಟದಲ್ಲೂ ಕೂಡ ತಾವು ಜನಜಾಗೃತಿಯನ್ನ ಮಾಡಬೇಕು। ಈ ಬಾರಿ ಏನಂತಂದ್ರೆ ಕಳೆದ ಬಾರಿಗಿಂತನೂ ಹೆಚ್ಚು ಮತದಾನ ಆಗಬೇಕು ಅನ್ನುವಂಥದ್ದು ಈ ಸ್ವೀಪ್ ಸಮಿತಿಯ ಉದ್ದೇಶ ಆಗಿರುತ್ತದೆ। ಆದ್ರಿಂದ ತಾವೆಲ್ಲ ಅದಕ್ಕೆ ಶ್ರಮಿಸ್ತೀರಿ ಅಂತ ಹೇಳಿ ಭಾವಿಸ್ತೇನೆ। ಜೊತೆಗೆ ಈ ಒಂದು ವಾಕಥಾನ್ ಅಲ್ಲಿ ಪಾಲ್ಗೊಂಡಂತಹ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ। ಜೊತೆಗೆ ಪ್ರತಿ ತಾಲೂಕಿನಲ್ಲಿ ಏನು ಈ ಸ್ವೀಪ್ ಕಾರ್ಯಕ್ರಮ ಮಾಡಿದಾಗ ನಮ್ಮ ಡಿಆರ್ ನಿಂದ ಬ್ಯಾಂಡ್ ಬರ್ತಾ ಇದ್ದಾರೆ, ಅವರಿಗೂ ಕೂಡ ಏನಂದ್ರೆ ನಾನು ಅಭಿನಂದನೆ ಹೇಳ್ತೇನೆ। ಇದೇ ತರ ಏನಂದ್ರೆ ಸ್ವೀಪ್ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತು